ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ನಮ್ಮ ದೇವೇಗೌಡರಿಗೆ ರಾಜ್ಯಸಭಾ ಸದಸ್ಯತ್ವ ಅದಕ್ಕೆ ಟಿಕೆಟ್ ಸಿಗಲಿಲ್ಲ ಅನ್ನುವಂಥದ್ದು ಇವತ್ತು ದೊಡ್ಡ ಚರ್ಚೆ ವಿಷಯ ಆಗ್ತಾಯಿದೆ. ಹೌದು, ನಿಜವಾಗಿಯೂ ಸಿಗಬೇಕಾಗಿತ್ತು, BJP ಕೊಡಬೇಕಾಗಿತ್ತು ಅನ್ನುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಯಾಕಂದರೆ 2028ರಲ್ಲಿ ಕರ್ನಾಟಕದಲ್ಲೇ ಒಂದು ಪೂರ್ಣ ಪ್ರಮಾಣದ ಹೊಂದಾಣಿಕೆ NDAಯಿಂದ ಆಗಬೇಕಾಗಿದ್ದರೆ ಅದು ಆಗಬೇಕಾಗಿತ್ತು ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಆದರೆ BJP ಯಾವ ಕಾರಣಕ್ಕೋ ಅದರದೇ ಆದಂಥ ಕೆಲವೊಂದು ಅಜೆಂಡಾಗಳಿಂದಾಗೆ ಕೊಡಲಿಲ್ಲ ಅನ್ನುವಂಥದ್ದು, ಜೊತೆಗೆ ಸದಾನಂದ ಗೌಡರಿಗೂ ಇಲ್ಲಿ ಟಿಕೆಟ್ ಸಿಗಲಿಲ್ಲ ಅನ್ನುವಂಥದ್ದು ಅಷ್ಟೇ ಮುಖ್ಯದ. ಆದರೆ ಕಾಲಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಒಬ್ಬ ಪ್ರೊಫೆಸರ್ ಅವ್ರಿಗೆ ಕೊಟ್ಟು, ನಾಗರಾಜ್ ಅವ್ರಿಗೆ ಕೊಟ್ಟು, ನಾವು ಯಾರ ಪರ ಅಲ್ಲ, ವಿದ್ವತ್ತಿದ್ದಂಥ ಪರ, ಕಾರ್ಯಕರ್ತರ ಪರ ಅದಕ್ಕೆ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಅನ್ನೋದು ಮೆಸೇಜು ಕೊಡೋ ಜೊತೆಗೆ ಇಲ್ಲೇ ರಾಜಕೀಕರಣ ಮಾಡಲಾರದ ಮುಂದೆ ಹೋಗುವಂಥ ಪ್ರಯತ್ನ ಈ BJPಗರು ಮಾಡ್ತಾ ಇದ್ದಾರೆ ಅಥವಾ ಮೋದಿ ಅವರು ಮಾಡಿರಬಹುದು ಅನ್ನೋದು ಲೆಕ್ಕ. ಅದೇನೋ ಮಾಡಿದರೂ ಸಹಿತ ಸರಳವಾಗಿಯೇ ಇವತ್ತು ದೊಡ್ಡ ಚರ್ಚೆ ಆಗ್ತಾಯಿದೆ, ನಾಳೆ ಏನಾಗ್ಬೋದು ಅಂತೇಳಿ. ಅದರಲ್ಲೂ ಗ್ರೇಟರ್ ಬೆಂಗಳೂರು ಚುನಾವಣೆ ಅತ್ಯಂತ ಸಮೀಪದಲ್ಲಿದೆ. ಪಂಚಾಯತಿದು, ಗ್ರಾಮ ಪಂಚಾಯತಿ, ಅದೇ ಕಾಲಕ್ಕೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು ಸಹಿತ ಸಮೀಪದಲ್ಲಿದ್ದಾವೆ. ಇವೆಲ್ಲದರ ನಡುವೆ BJP ಮತ್ತು JDS ಗೆಳೆತನ ಯಾವ ರೀತಿ ಹೋಗ್ಬೋದು ಅನ್ನುವಂಥದ್ದು. ಯಾಕಂದರೆ ಈಗ ಒಂದು ಸೀಟಿಗೆ ಏನು JDSನಿಂದ ಮತ್ತು ಕಾಂಗ್ರೆಸ್ನಿಂದ ಎರಡು ನಿಂತಿದ್ದಾರೆ. ಅದು ಏನಾಗ್ತದೆ ನೋಡೋಣ ಪರಿಷತ್ತಿದ್ದು. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ರಾಜ್ಯಸಭೆಗೆ ದೇವೇಗೌಡರನ್ನು ಕಳಿಸಲಾರ. ಯಾಕಂದ್ರೆ ದೇವೇಗೌಡರು ಸಹಜವಾಗಿ ವಯಸ್ಸಾಗ್ಯದ, ಪಾಪ ತೊಂದರೆ ನೋವು ತೊಂದರೆ ಆಗ್ತದೆ ಅನ್ನುವಂಥದ್ದು ಏನೂ ಇರ್ಬೋದು. ಬಟ್ ಇನ್ನೂ ಅವರಲ್ಲಿ ರಾಜಕೀಯ ಬಿಟ್ಟು ಹೋಗಬಾರ್ದು ಅನ್ನುವಂಥದ್ದು, ರಾಜಕೀಯದಲ್ಲಿ ನನ್ನದೇ ಅಂಥ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು ಜಿದ್ದಿ ಇರೋದಂತಲೂ ಗಮನಿಸಿದಾಗ, ಜೊತೆಗೆ ತಮ್ಮ ಮಗನಿಗೆ ಅಂದರೆ ಕುಮಾರಸ್ವಾಮಿ ಆಗಿರ್ಬೋದು, ಮೊಮ್ಮಗ ನಿಖಿಲ್ ಆಗಿರ್ಬೋದು, ತಮ್ಮ ಕುಟುಂಬದ ರಾಜಕೀಯವನ್ನು ಮುಂದುವರಿಸುವಂಥ ಅಧಿಕಾರದಲ್ಲಿ ಏನೋ ಮಾಡಲಿಕ್ಕೆ ಸಾಧ್ಯದ ಅನ್ನುವಂಥದ್ದು. ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟದಲ್ಲೇ ನಮ್ಮ ಕುಮಾರಸ್ವಾಮಿಗಳು ಅಲ್ಲಿ ಮಿನಿಸ್ಟರ್ ಇದ್ದಾರೆ, ಆಮದ್ ಬೇರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂತಂದ್ರೆ ಒಂದು ಪಕ್ಷ ಇವತ್ತಂತಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇವತ್ತು ರಾಜಕೀಯ ಅಂದ್ರೆ ಏನಪ್ಪ, ದುಡ್ಡು ಹಾಕೋದು, ದುಡ್ಡು ತೆಗೆಯುವಂಥದ್ದು. ಎಷ್ಟರ ಮಟ್ಟಿಗೆ ಜನಪರವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯದ ಅನ್ನೋ ಸಹಿತ ಇವತ್ತು ಪ್ರಶ್ನೆ ಅಲ್ಲದ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ನಡೆದಂಥ ಘಟನೆಗಳು ಗಮನಿಸಿದಾಗ ಇದು ಯಾವ್ಯಾವ ತಿರುಗಿ ಪಡಿಬೋದು. ಈ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ ಅವ್ರು ಟೀಕಾ ಮಾಡ್ತದೆ, ತುಂಬ ಸಹಜದ. ಅದು HDK ಅವರು ಪೂರ್ಣ ಚೆನ್ನಾಗತ್ರ ಆದರು ಅನ್ನೋಂಗೆ ಮಾತಾಡ್ತದೆ. ಅದಕ್ಕೆ HDK ಅವರಾಗಿರ್ಬೋದು, JDS ಆಗಿರ್ಬೋದು, ಅವರು ಉತ್ತರ ಕೊಟ್ಟಿದ್ದಾರೆ. ನೀವು ನಮಗೆ ಮೋಸ ಮಾಡಿದ್ರಲ್ಲಪ್ಪ 30 ವರ್ಷಗಳ ಹಿಂದೆ ಅಂತೇಳಿ. ಕಾಂಗ್ರೆಸ್ ಪಕ್ಷದ ದ್ರೋಹದಿಂದ ನಮ್ಮಪ್ಪ ಪ್ರಧಾನಿ ಆಗೊಂದು ಕೆಳಗಿಳಿದ್ರು ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಅಂದ್ರೆ ಇಲ್ಲಿ ಯಾವುದೋ ಆದರೂ ಅಂದೊಂದಿನ ರಾಜಕೀಯ ಹೆಂಗಿರ್ತದಪ್ಪ ಅಂದ್ರೆ ಕೊಡ್ಕೊಳ್ಳುವಿಕೆ ನೆಲಗಟ್ಟಿನ ಮೇಲೆ ನಡೆಯುವಂಥದ್ದು ಅಂತೇಳಿ. ಹೀಗಾಗಿ ಇಲ್ಲಿ ಒಬ್ಬರ ಮೇಲೆ ಒಬ್ಬರು ಇಲ್ಲಿ ಮಾತಾಡೋದನ್ನು ಗಮನಿಸಿದಾಗ ಸಹಜವಾಗಿ ಏನಪ್ಪ ಅಂತಂದ್ರೆ ಇವತ್ತು ಈ BJPಗೆ ಈ ತೆಗೆದುಕೊಂಡಂಥ ನಿರ್ಣಯ ಕರ್ನಾಟಕದ ಮಟ್ಟಿಗೆ ಎಷ್ಟರ ತನಕ ಪ್ರಭಾವಿ ಆಗ್ಬೋದು ಅಂತೇಳಿ. ಯಾಕಂದ್ರೆ ಕಾಂಗ್ರೆಸ್ ಇವತ್ತು ಅಧಿಕಾರದಲ್ಲಿದೆ, ಕೆಲಸನೂ ಮಾಡ್ತಾಯಿದೆ, ಗ್ಯಾರಂಟಿ ಕೊಟ್ಟದ, ಜೊತೆಗೆ ಇವತ್ತು ಈ ಸಮುದಾಯ ನೆಲಗಟ್ಟಿನಲ್ಲೇ, ಜಾತಿವಾದ ನೆಲಗಟ್ಟಿನಲ್ಲೇ ಎಲ್ಲರನ್ನೂ ಒಳಗೊಳ್ಳುವಂಥ ಕೆಲಸವನ್ನು ಸಹಿತ ಮಾಡಲಿಕ್ಕೆ ಇವತ್ತು ಸಿದ್ದರಾಮಯ್ಯರಂತೆ ಅವ್ರನ್ನೂ ಬಿಟ್ಟುಕೊಡಲಿಲ್ಲ. DK ಶಿವಕುಮಾರ್ ಅವ್ರಿಗೆ ಈ ಒಂದು CM ಪದವಿ ಕೊಟ್ಟು ಒಕ್ಕಲಿಗ ಸಮುದಾಯವನ್ನು ಸಹಿತ ತಮ್ಮ ಕಡೆ ಸೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಇವೆಲ್ಲ ನೋಡಿದಾಗ ಇಲ್ಲೇ ಈ ನಮ್ಮ ದೇವೇಗೌಡರಿಗೆ ರಾಜ್ಯಸಭಾ ಸದಸ್ಯತ್ವ ಕೊಡಲಾರದ ಹೋಗಿದ್ದು ಒಕ್ಕಲಿಗರಲ್ಲಿ ಸಹಜವಾಗಿ ಅಸಮಾಧಾನ ಮೂಡುವಂಥದ್ದು ಅನ್ನುವಂಥ ಮಾತು ನಾವು ಅನ್ಬೋದು. ಬಟ್ ಎಷ್ಟರ ಮಟ್ಟಿಗೆ ಒಕ್ಕಲಿಗರ ಮತಗಳನ್ನು ಇವತ್ತು ಸೆಳಿಬಲ್ಲರು ಇವರು ದೇವೇಗೌಡರು ಮತ್ತು HDK ಅನ್ನೋದು ಸಹಿತ ಇವತ್ತು ಒಂದು ಪ್ರಶ್ನೆ ಅದ. ಸಹಜದ ಅಧಿಕಾರದಲ್ಲಿದ್ದಾರೆ, ಒಕ್ಕಲಿಗರ ಸಮುದಾಯಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನ ಮತ್ತು ಅಲ್ಲೇ ತಮ್ಮ ಊರ ಕನಕಪುರ ಆಗಿರ್ಬೋದು, ಮತ್ತೂರಾಗಿರ್ಬೋದು, ಇವ್ರು ಮಾತಾಡಿದ್ದನ್ನು ನೋಡಿದಾಗ ಮತ್ತು ನಮ್ಮ ಮುಂದಿನ CM ನಾನು ಅನ್ನೋದನ್ನು ಮೆಸೇಜ್ ಅವ್ರು ಕೊಟ್ಟಿದ್ದನ್ನು ನೋಡಿದಾಗ ಸಹಜವಾಗಿ ಒಕ್ಕಲಿಗರಿಗೆ ಹೌದಪ್ಪ ನಮ್ಮ ಸಮುದಾಯದವರು ಮೇಲೆ ಬಂದಿದ್ದಾರೆ ಅನ್ನುವಂಥ ಭಾವ ಬರೋದರಿಂದಾಗೆ ಸಹಜ ನಮ್ಮ DK ಅವರತ್ತ ಮನಸ್ಸು
ಬದಲಾಗೋದು ಸಹಿತ ಅಷ್ಟು ಸತ್ಯದ ಇಲ್ಲಂತಲ್ಲ. ಯಾಕಂದ್ರೆ ಒಕ್ಕಲಿಗರು ಇವತ್ತು ಕರ್ನಾಟಕದಲ್ಲೇ ಒಂದು ಬಲಿಷ್ಠವಾದ ಸಮುದಾಯ ಆಗಿದೆ. ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಎಲ್ಲ ದೃಷ್ಟಿ ಇಟ್ಕೊಂಡು ಒಂದು ಬೆಳೆದು ನಿಂತ ಸಮುದಾಯ ಇದೆ. ಅದರಲ್ಲೂ ಹಳೆ ಮೈಸೂರಿನಲ್ಲೇ ತಮ್ಮ ಪ್ರಭಾವಿ ಒಂದು ಏನಪ್ಪ ಅಂತಂದ್ರೆ ಏನು ತಮ್ಮ ಡಾಮಿನೆನ್ಸ್ ಇಟ್ಕೊಂಬಂಥದ್ದು. ಹೀಗಾಗಿ ಇವತ್ತು ಒಕ್ಕಲಿ ಸಮುದಾಯದ ಸಪೋರ್ಟ್ ಏನದಪ್ಪ ಅಂತಂದ್ರೆ ಯಾವುದೇ ಪಕ್ಷಕ್ಕಾದರೂ ಅಷ್ಟು ಅನಿವಾರ್ಯ ಇದೆ. ಈ ದಿಶೆಯಲ್ಲಿ ಇವತ್ತು DKC ಅವರನ್ನು CM ಮಾಡೋ ಮೂಲಕ ಸಹಜವಾಗಿ ಆ ಮತಗಳನ್ನು ನಮ್ಮ ಮತ ಚಳವಳಿಯಲ್ಲಿ ಯಶಸ್ವಿಯಾಗಿದ್ದಾರೆ. ಇದೇ ಕಾರಣಕ್ಕೆ ಇವತ್ತು BJP ಬಿಟ್ಟದೇನೋ ಅನ್ನೋಂಥ ಚರ್ಚೆಗಳು ನಡೀತಾ ಇದ್ದಾವೆ. ಅದೇನೋ ಆಗಲಿ ಗೌಡ್ರು ಅಂತೇಳಿ ಸ್ವಲ್ಪ ಬಿಟ್ಕೊಡೋಂಥವ್ರಲ್ಲ. ಅವರೇನೋ ಇವತ್ತು ರಾಜ್ಯಸಭೆಗೆ ಹೋಗದೆ ಇದ್ದರೂ ಸಹಿತ ತಮ್ಮ ಏರಿಯಾದಲ್ಲೇ ಒಂದು ವೇಳೆ BJP ಜೊತೆಗೆ ಹೊಂದಾಣಿಕೆ ಮಾಡ್ತಾರೋ ಇಲ್ಲೋ ಅವ್ರಿಗೂ ಅಷ್ಟೇ ಕಷ್ಟ ಅದ BJPಯನ್ನು ಬಿಟ್ಟುಕೊಡೋದು. ಯಾಕಂದ್ರೆ ಸಹಜದ ಒಂದು ಪಾರ್ಟಿ ಕಟ್ಟಿ ಇಲೆಕ್ಷನ್ ಮಾಡುವಂಥದ್ದು. ಲಾಸ್ಟ್ ಟೈಮ್ ಎಲೆಕ್ಷನ್ದಲ್ಲೇ ಸಹಜವಾಗಿ ಹೇಳಿದರು ಕುಮಾರಸ್ವಾಮಿಗಳು, ಇಲ್ಲ ನಮಗೆ ಆರ್ಥಿಕ ತೊಂದರೆ ಬಂದಕ್ಕಾಗೆ ಇನ್ನೊಂದಿಷ್ಟು ಗೆಲ್ಲುವ ಕ್ಷೇತ್ರಗಳನ್ನು ಕಳೆದುಕೊಂಡಿವಿ ಅನ್ನುವಂಥ ಮಾತನ್ನು ಇವತ್ತೆಲ್ಲನೂ ದುಡ್ಡಿನ ಮೇಲೆ ಅಳಿಯುವಂಥ, ದುಡ್ಡಿನ ಮೇಲೆ ನೋಡುವಂಥ ವ್ಯವಸ್ಥೆ ಬಂದದ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದಕ್ಕಾಗಿ ಏನು ಮಾಡ್ಬೋದು ಮುಂದಿನ ಹೆಜ್ಜೆ ದೇವೇಗೌಡರು ಈ ಬರುತ್ತಿರೋಂಥ ಮುಂದಿನ ಎಲೆಕ್ಷನ್ಗಳಲ್ಲೇ BJPಗೆ ತನ್ನ ಶಕ್ತಿಯನ್ನು ತೋರಿಸ್ಬೋದಾ ಅನ್ನುವಂಥದ್ದು. ಬೆಂಗಳೂರು ಗ್ರೇಟರ್ದಲ್ಲೇ ಹೊಂದಾಣಿಕೆ ಆಗದೆ ಹೋದರೆ, ಅವ್ರು ಬಯಸಿದಷ್ಟು ಸೀಟ್ಗಳನ್ನು ಕೊಡದೆ ಹೋದರೆ BJPಗರು ಮೋಸ್ಟ್ಲಿ ಸಪ್ರೇಟ್ ಆಗಿ ನಿಲ್ಲುವಂಥ ಕೆಲಸನೂ ಮಾಡ್ಬೋದು. ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಅಲ್ಲಿ ತಮ್ಮ ಶಕ್ತಿಯನ್ನು ತೋರಿಸಿ ಈ ಮುಂದಿನ 2022 ನಡೆಯುತ್ತಿರುವಂಥ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮದೇ ಆದಂಥ ಪ್ರಭಾವವನ್ನು ಬೆಳೆಸ್ಕೊಂಡ ಬಾರ್ಗೇನಿಂಗ್ ಮಾಡ್ಬೋದು. ನಮಗೆ ಸೀಟ್ ಬೇಕು, ಇಷ್ಟು ಸೀಟ್ ಬೇಕು ಅನ್ನುವಂಥವು ಅದು ಈಗ ನಡೆದ ಚರ್ಚೆಗಳು. ಈ ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿಗಳು ಏನೋ ಅಂದಿರ್ಬೋದು, ಬಟ್ ಕಾಂಗ್ರೆಸ್ ಏನೋ ಟೀಕೆ ಮಾಡಿರ್ಬೋದು. ಆದರೆ ಅಷ್ಟು ಸುಲಭವಾಗಿ ತಮ್ಮ ರಾಜಕೀಯ ಶರಣಾಗತಿಯನ್ನು ದೇವೇಗೌಡರಾಗಿರ್ಬೋದು, ಅದರಲ್ಲೂ ದೇವೇಗೌಡರು ಮುಖ್ಯವಾಗಿ, ಜೊತೆಗೆ ಕುಮಾರಸ್ವಾಮಿಗಳಾಗಿರ್ಬೋದು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸತ್ಯ. ಬಟ್ ಜನ ಯಾವ ರೀತಿ ನೋಡ್ತಾ ಇದ್ದಾರೆ ಅನ್ನೋದು ಇನ್ನು ಇಲೆಕ್ಷನ್ ಆದಮೇಲೆ ಗೊತ್ತಾಗುವಂಥದ್ದು. ಅದರಲ್ಲೂ ಗ್ರೇಟರ್ ಬೆಂಗಳೂರೊಳಗೆ ಎಷ್ಟೇ ಮಟ್ಟಿಗೆ JDS ಗೆಲ್ಲಬಲ್ಲದು ಅನ್ನೋದ್ರ ಮೇಲೆ ಮುಂದಿನ ರಾಜಕೀಯ ಕ್ಯಾಲ್ಕುಲೇಷನ್ಸ್ ಆಗ್ಲಿಕ್ಕೆ ಶುರು ಆಗ್ತವೆ. ಈಗ ಒಂದು ರೀತಿಯಿಂದ ಸಪ್ರೇಟಾಗಿ ನಿಂತ ಏನೇನು ಮಾಡಲಿಕ್ಕೆ ಸಾಧ್ಯದ ಅನ್ನೋಂಥ ವಿಚಾರ ಮಾಡೋ ಸಾಧ್ಯತೆಗಳಿದ್ದಾವೆ. ಅದರ ಸಾಧಕ ಬಾಧಕಗಳನ್ನ ವಿಚಾರ ಮಾಡುವಂಥವಲ್ಲ. ಏನೋ ಇದರಲ್ಲಿ ಯಶಸ್ವಿ ಆಯಿತು JDS ಅಂದರೆ ಹೆಚ್ಚಿನ ಬಾರ್ಗೇನ್ ಮಾಡ್ಬೋದು, ಆಗದೆ ಹೋದ್ರೆ ಅನ್ನುವಂಥ ಒಂದು ಭಯನೂ ಅಲ್ಲದ. ಯಾಕಂದ್ರೆ ಜನ ಈಗ ಆಲ್ರೆಡಿ ನಮಗೆ ಗೊತ್ತಿದ್ದಂಗೆ JDSನಿಂದ ನಿಧಾನಕ್ಕೆ ದೂರ ಸರಿತಾ ಇದ್ದಾರೆ. ದೂರ ಸರಿಯೋದ್ರಿಂದಾಗೆ ಸಹಜವಾಗಿ ಏನಾಗ್ಯದಪ್ಪ ಅಂತಂದ್ರೆ ಇದೇನಪ್ಪ ಪರಿಸ್ಥಿತಿ ಅನ್ನುವಂಥದ್ದಾಗ್ಯದ. ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಈ ಎಲ್ಲ ಡೆವಲಪ್ಮೆಂಟ್ಗಳು ಇವತ್ತು ಕಾಂಗ್ರೆಸ್ಗೆ ಅನುಕೂಲ ಆಗೋ ಕಂಡರೂ ಸಹಿತ ಜನಮಾನಸದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಾವು ಚುನಾವಣೆ ಬಂದಾಗ ಗೊತ್ತಾಗುವಂಥದ್ದು. ಅಲ್ಲಿವರೆಗೆ ವೇಟ್ ಮಾಡಬೇಕಾಗ್ತದೆ. ಆದರೆ ಒಂದಂತೂ ಈಗ ಸತ್ಯ ಆಗ್ಯದ, ಏನಪ್ಪ ಅಂದ್ರೆ ಮೋಸ್ಟ್ಲಿ ಈ ಗ್ರೇಟರ್ ಬೆಂಗಳೂರು ಮತ್ತು ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳಲ್ಲೇ ಮೋಸ್ಟ್ ಪ್ರಾಬಬಲಿ ಬೇರೆ ಬೇರೆಯಾಗಿ ನಿಂತ ಇಲೆಕ್ಷನ್ ಮಾಡಬಹುದು JDS ಸಪ್ಲೈ ನಿಂತ ಅನ್ನುವಂಥ ಒಂದು ಮಾತದ. ಆದರೆ ಅದೇ ಕಾಲಕ್ಕೆ BJPಯನ್ನು ಬಿಟ್ಟು ಕೊಟ್ಟು ಏಕಾಂಗಿಯಾಗಿ ಇವೆಲ್ಲ ಗೆಲ್ಲಬಲ್ಲ ಅನ್ನುವಂಥ ವಿಶ್ವಾಸ ಅವ್ರಿಗೆ ಎಷ್ಟರ ಮಟ್ಟಿಗಿದೆ ಅನ್ನೋ ಸಹಿತ ಅಷ್ಟೇ ಮುಖ್ಯ ಆಗ್ತದೆ. ಆದರೂ BJP ರಾಜ್ಯಸಭಾ ಸದಸ್ಯತ್ವಕ್ಕೆ ಅವ್ರನ್ನ ಆಯ್ಕೆ ಮಾಡಲಾರ್ದ ಎಲ್ಲಿ ಒಂದಿಷ್ಟು ತಕ್ಕ. ಯಾಕಂದ್ರೆ ಎದುರಾಳಿ ಕಾಂಗ್ರೆಸ್ಸು ಇವತ್ತು ಕರ್ನಾಟಕದಲ್ಲಿ ಬಲಿಷ್ಠದ ಅನ್ನೋದನ್ನು ಈಗಿನ ಪರಿಸ್ಥಿತಿ ನೋಡಿದ್ರೆ ಅನುಭವಕ್ಕೆ ಬರುವಂಥ ಮಾತಾಗ್ಯದ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ BJP ಅಷ್ಟು ಪ್ರಮಾಣದಲ್ಲಿ ಏನಪ್ಪ ಅಂದರೆ ಅವರು ಬಯಸಿದಂಥ ಅವರು ಅಪೇಕ್ಷಿಸಿದಷ್ಟು ಮಟ್ಟಿಗೆ ಬೆಳೀತಾ ಇಲ್ಲ ಅನ್ನೋದು ಅಷ್ಟೇ ಸತ್ಯದ. ಇದ್ದಿದ್ರಲ್ಲಿ ಕರ್ನಾಟಕ ಒಂದಿಷ್ಟು ಹಾದಿ ಮಾಡಿಕೊಟ್ಟದ್ದು BJPಗೆ. ಅದಕ್ಕೆ ಇಲ್ಲಿದ್ದ ಸ್ವತಃ ತಮ್ಮ ಬಲದ ಮೇಲೆ ಗೆಲ್ಲೋದು ಎಷ್ಟು ಮಟ್ಟಿಗೆ ಸಾಧ್ಯ ಅಸಾಧ್ಯ ಬೇರೆ ಮಾತು. ಯಾಕಂದ್ರೆ BJPಯಲ್ಲಿ ಒಡಕುಗಳಿದ್ದ ಅನ್ನೋದು ನಿಮಗೆ ಗೊತ್ತದ. ಯಾಕಂದ್ರೆ ಯಡಿಯೂರಪ್ಪನ ಒಪ್ಪಲಾರದ ಭಿನ್ನ ಮತಿಯಲ್ಲಿ ಸಾಕಷ್ಟಿದ್ದಾಗ BJPನೂ ಸಹಿತ ಹಲವು ಸಲ ಚಿಂತನೆ ಮಾಡಬೇಕಾಗ್ತದೆ. ನೋಡು ಏನಾಗ್ತದೆ, ದೇವೇಗೌಡರು ಯಾವ ರೀತಿಯಾಗಿ ಮುಂದಿನ ಹೆಜ್ಜೆ ಇಡ್ಬೋದು ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ
ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ, ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.